ಇವತ್ತು 20ನೇ ತಾರೀಕು. ಸೊ ಮೊನ್ನೆ ಅಂದರೆ ನಾಗರ ಪಂಚಮಿ ದಿವಸ ನಮ್ಮ ದಾವಣಗೆರೆ ಹಿಂದೆ ಗಣಪತಿ ದೇವಸ್ಥಾನ ಪೂಜೆ ಆಯಿತು. ಅವತ್ತಿಂದ ಭಾಳ ಜನ ಮೆಸೇಜ್ ಆಗ್ತಾಯಿದ್ರು, ಬ್ರೋ ದಾವಣಗೆರೆ ಗಣಪತಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತೇಳಿ. ಸೊ ನೀವು ನೋಡ್ತಾ ಇರ್ಬೋದು, ಹಿಂದೆ ಕೆಲಸ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಏನಪ್ಪ ಅಂದರೆ ಪ್ರತಿ ವರ್ಷ ಪೋಲ್ಸೋದನ್ನ ಕೆಲ ರೆಡಿ ಮಾಡ್ತಾಯಿದ್ರು, ಬಟ್ ಈ ವರ್ಷ ಪೆಂಡಲ್ ಥರ ರೆಡಿ ಮಾಡ್ತಾಯಿದ್ದಾರೆ. ಈ ವರ್ಷ ಮಾಡ್ತಾ ಇರೋದು MP-ಯಲ್ಲಿರೋ ಉಜ್ಜಯಿನಿ ಮಹಾಕಾಳೇಶ್ವರ ಟೆಂಪಲ್. ಹಾಗೆ ಇದ್ರ ವಿಶೇಷ ಇನ್ನೊಂದೇನಪ್ಪ ಅಂದರೆ ದಕ್ಷಿಣಕ್ಕೆ ಮುಖ ಆಗಿರೋ ಏಕೈಕ ಶಿವಲಿಂಗ ಇದೊಂದೇ ಇರೋದು. ದಕ್ಷಿಣಕ್ಕೆ ಮುಖ ಆಗಿದೆ. ಕಾಲೇಶ್ವರ, ಮಹಾಕಾಲೇಶ್ವರ ಅಂದರೆ ಕಾಲನ ಅಂದರೆ ಟೈಮ್ನ, ಕಾಲ ಅಂದರೆ ಟೈಮ್ ಅನ್ನೋಕ್ಕಿಂತ ಒಂದು ಯುಗನ ಇದನ್ನು ಮಾಡುತ್ತೆ. ಭಾಳ ಜನ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಬ್ರೋ ಅಪ್ಡೇಟ್ ಕೊಡಿ ಬ್ರೋ ದಾವಣಗೆರೆ ಬಗ್ಗೆ. ಸೊ ಕೆಲಸ ನಿಧಾನ ನಡೀತಾ ಇದೆ. ಸೊ ಸ್ಟಾರ್ಟಿಂಗ್ ಅಧ್ಯಕ್ಷ ಹೇಳಿದ್ದಾರೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕೊಡ್ತೀವಿ ಅಂತೇಳಿ, ಸಖತ್ತಾಗಿರುತ್ತೆ ಅಂತೇಳಿ. ಸೊ ನೋಡೋಣ ಯಾವ ಥರ ಮೂರು ಬರುತ್ತೆ. ನಾನು ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ವಾರಕ್ಕೊಂದು 2 ಇಲ್ಲ 3 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇನ್ನೊಂದು 2 ಜಾಸ್ತಿನೇ ಮಾಡೋಕ್ಕಣ. ಕೆಲಸ ಯಾವ ಥರ ಆಗ್ತಾಯಿದೆ ಆ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಹಾಗೆ ಬ್ರೋ ಬರೀ ದಾವಣಗೆರೆ ಒಂದೇ ಏನಾದ್ರು ವಿಡಿಯೋ ಮಾಡ್ತೀನಿ ಅಂದರೆ ಇಲ್ಲ, ಬೇರೆ ಕಡೆ ಹೋಗೋ ಪ್ಲಾನ್ ಇದೆ. ಪ್ರತಿ ವರ್ಷವೂ ಗೊತ್ತಿರುತ್ತೆ, ನಾನು ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಚಿತ್ರದುರ್ಗ ಆಲ್ಮೋಸ್ಟ್ ಎಲ್ಲ ಕಡೆ ಅಡ್ಡಾಡ್ತೀನಿ. ಬಟ್ ಈ ವರ್ಷ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷ ಹೋಗೋದಕ್ಕಿಂತ ಈ ವರ್ಷ ಸ್ವಲ್ಪ ಬೇರೆ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ರಾಣೆಬೆನ್ನೂರು ಹೋಗ್ತೀನಿ, ದುರ್ಗ ಹೋಗ್ತೀನಿ, ಶಿವಮೊಗ್ಗ, ಇದು 3 ಪ್ಲೇಸ್ ಅಂದ್ರೆ ಫಿಕ್ಸು. ಅದಾದಮೇಲೆ ಮತ್ತೆ ಬೇರೆ ಕಡೆ ಎಲ್ಲಾದರೂ ಹೋಗೋಣ, ಬೇರೆ ಏನಾದರೂ ಬೇರೆ ಥರ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಇದೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಯಾಕಂದರೆ ಹೋದ ವರ್ಷ ನಮ್ಮ ರಾಣೆಬೆನ್ನೂರು ಹಿಂದೆ ಗಣಪತಿ ಹೋಗುವಾಗ ಆಕ್ಸಿಡೆಂಟ್ ಆಯಿತು. ನಮಗೆ ಮೂಡಿದ್ದಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಈ ವರ್ಷ ನೋಡೋಣ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಯಾಕಂದರೆ ಈ ವರ್ಷ ಗೋಪುರ ಬೇರೆ ಕೈ ಕೊಟ್ಟಿದೆ ನಂದು. 37,000 ಕಟ್ಟು 2 ವರ್ಷ ಬಂದಿತ್ತು. ಕ್ಯಾಮ್ರಾ ತಗೊಂಡ್ಮೇಲೆ ಅದರಿಂದ ಅಮೌಂಟ್ ಏನಾರು ಅರ್ನ್ ಮಾಡಿದ್ದೀನಿ, ಹಂಗೆ ಅಂದರೆ ಬ್ಲೋ ಅನ್ಬೋದಿತ್ತು. ಬಟ್ ನಾನು ಖುಷಿಗೋಸ್ಕರ ತಗೊಂಡಿದ್ದು. ಬಟ್ 2 ವರ್ಷ ಬಂತಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು. 2 ವರ್ಷ 37,000 ನಾನು ಗೋಪುರ ತಗೊಂಡಾಗ. ಪ್ರೆಸೆಂಟ್ ಇವಾಗ ಒಂದು 22-23 ಸಾವಿರ ಸಿಕ್ಬಿಡುತ್ತೆ. ಬಟ್ 37,000 ಇನ್ವೆಸ್ಟ್ ಮಾಡಿದ್ದು. ಸೊ ಇನ್ವೆಸ್ಟ್ ಮಾಡಿದ್ದು ಅಂತ ಹೇಳೋಕ್ಕಲ್ಲ, ಯಾಕಂದರೆ ನನ್ನ ಖುಷಿ ನಾನು ತಗೊಂಡಿದ್ದು. ಬಟ್ 2 ವರ್ಷ ಬಂತಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ನಾನು ಎಷ್ಟಾಗುತ್ತೆ ಅಷ್ಟು ಅಪ್ಡೇಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹತ್ರ ಹೋಗಿ ಏನಾಯ್ತು ಅಂತ ತೋರಿಸ್ತೀನಿ. ಹಾಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮಿಸ್ ಮಾಡಿದೆ ಫಾಲೋ ಮಾಡ್ಕೊಂಬಿಡಿ. ಸೊ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಂಬಿಡಿ. ಸೊ ಮಾರ್ಕೆಟ್ ಹೋಗ್ತಾ ಇದೆ. ಹಾಗೆ ಒಂದು ಅಪ್ಡೇಟ್ ನಾನು ಅಂತ ನಿಲ್ಲಿಸಿದೆ. ಸೊ ಕೆಲಸ ಸ್ಟಾರ್ಟ್ ಆಗಿದೆ ಗುರು. ಸೊ ಎಲ್ಲರಿಗೂ ಗೊತ್ತಿರದೆ ಈ ವರ್ಷ ನಮ್ಮ ದಾವಣಗೆರೆಯಲ್ಲಿ ಉಜ್ಜಯಿನಿ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನ ಮಂಟಪ ರೆಡಿ ಆಗ್ತಾಯಿದೆ. ಸೊ ನನಗೆ ಮಟ್ಟಿಗೆ ಈ ವರ್ಷ ಸಿಂಪಲಾಗಿ ರೆಡಿ ಆಗ್ತಾಯಿದೆ ಅನಿಸುತ್ತೆ. ಯಾಕಂದರೆ ಪ್ರತಿ ವರ್ಷ ಒಂದು ತಿಂಗಳು ಮುಂಚೆ, ಒಂದು 40 ದಿವಸ ಮುಂಚೆಯಿಂದ ಕೆಲಸ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಇವಾಗ ಪ್ರತಿ ವರ್ಷವೂ ಪೋಲ್ಸ್ ಹಾಕಿ ಇದು ಮಾಡ್ತಾಯಿದ್ರು. ಬಟ್ ಈ ವರ್ಷ ಯಾಕೋ ಗೊತ್ತಿಲ್ಲ, ಈ ವರ್ಷ ಈ ಥರ ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ಈ ವರ್ಷ ಅಧ್ಯಕ್ಷರು ಸ್ಟಾರ್ಟಿಂಗಲ್ಲಿ ಹೇಳಿದ್ದಾರೆ ಸಿಂಪಲಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತೇಳಿ. ಸೊ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತೇಳಿ. ಬಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಕೆಲಸ ಸ್ಟಾರ್ಟ್ ಆಗಿದೆ. ಈ ವಿಡಿಯೋ ನಾನು ಮಾಡ್ತಾ ಇರೋದು 20ನೇ ತಾರೀಕು ಗುರುವಾರ ಸಾಯಂಕಾಲ 6:40 ಹೊತ್ತಕ್ಕೆ ಇಷ್ಟು ಕೆಲಸ ನಡೀತಾ ಇದೆ ಇವರು. ಸೊ ಇಷ್ಟೇ ಅಲ್ಲ, ಇನ್ನೂ ಪೋಲ್ಸ್ ಕೆಲಸ ಇದೆ ಅಂತೆ. ಸೊ ಬ್ರದರ್ ಮಾತಾಡಿದರು, ಇಲ್ಲೋಣ ಏನೋ ಕೆಲಸ ಏನೋ ಭಾಳ ಇದೆ ಅಂತೇಳಿ. ಸೊ ಪೋಲ್ಸ್ ಆಲ್ರೆಡಿ ಬಂದಿದೆ ನೋಡಿ. ಸೊ ಇಷ್ಟು ಪೋಲ್ಸ್ ಇದ್ದಾವೆ, ಇನ್ನೂ ಕೆಲಸ ಭಾಳ ಐತೆ ಗುರು. ನಾವು ಅಂದ್ಕೊಂಡಿರೋ ಅಷ್ಟು ಈಸಿ ಅಲ್ಲ, ಹಾಗೆ ಸಿಂಪಲ್ಲು ಇಲ್ಲ. ಈ ವರ್ಷವೂ ಪಕ್ಕಾ ಗ್ರ್ಯಾಂಡ್ ಇದೆ. ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಉಜ್ಜಯಿನಿ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನ ಮಾದರಿ ಮಂಟಪ. ವೆಯ್ಟ್ ಮಾಡುವ. ನೀವು ಗೂಗಲ್ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ, ಉಜ್ಜಯಿನಿ ಶ್ರೀ ಮಹಾಕಾಳೇಶ್ವರ ಟೆಂಪಲ್ ಅಂತ ನೋಡಿದ್ರೆ ನಿಮಗೆ ಟೆಂಪಲ್ ಗೊತ್ತಾಗುತ್ತೆ. ಸಿಂಪಲಾಗಿದೆ ಟೆಂಪಲ್, ಬಟ್ ವರ್ಕ್ ಅಷ್ಟೇ ಇದೆ. ಟೆಂಪಲ್ ಎಷ್ಟು ಸಿಂಪಲಾಗಿ ಕಾಣುತ್ತೋ ವರ್ಕ್ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ಈ ಪ್ರತಿ ವರ್ಷ ನಮ್ಮ ದಾವಣಗೆರೆಯಲ್ಲಿ ಬರೀ ಪೋಲ್ಸ್ಗಳನ್ನೇ ಹಾಕಿ ರೆಡಿ ಮಾಡ್ತಾಯಿದ್ರು. ಬಟ್ ಈ ವರ್ಷ ಕಬ್ಬಣದ ಪೆಂಡಲ್ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಪೆಂಡಲು ಫುಲ್ ದೊಡ್ಡದಿದೆ ಗುರು, ಸಿಕ್ಕಾಪಟ್ಟೆ ದೊಡ್ಡದಿದೆ, ಅಲ್ಲಿಂದ ಇಲ್ಲಿ ತನಕ ಇಲ್ಲ. ಸೊ ಹಾಗೆ ಇಷ್ಟಲ್ಲೇ ಮುಗಿಸ್ತಾರೆ ಅಂದರೆ ಚಾನ್ಸೇ ಇಲ್ಲ ಗುರು. ಸೊ ಇಲ್ಲಿ ನೋಡಿ, ಇಲ್ಲೂ ಸಹ ಪೋಲ್ಸ್ಗಳಿದ್ದಾವೆ, ಇಲ್ಲಿದ್ದಾವೆ, ಅಲ್ಲಿದ್ದಾವೆ. ಸೊ ಇಲ್ಲೂ ಇದ್ದಾವೆ, ಅಲ್ಲೇನೋ ಒಂದು ಕಬ್ಬಣದ ಒಂದು ಇದನ್ನು ತಂದಿದ್ದಾವೆ. ಇದ್ದಾವೆ ಪೋಲ್ಸ್ಗಳು, ಇನ್ನೂ ಬರ್ತಾವಂತೆ. ಜಸ್ಟ್ ಇವಾಗ ಮೇಡೆ ಕೆಲಸ ಮಾಡ್ತಾಯಿದ್ದಾರಲ್ಲ ಬ್ರದರ್ಸು. ಸೊ ಅವ್ರನ್ನ ಮಾತಾಡಿಸಿದೆ, ಅಣ್ಣ ಏನೋ ಪೋಲ್ಸ್ ವರ್ಕ್ ಭಾಳ ಇದೆ ಅಣ್ಣ ಅಂತ ಹೇಳಿದರು. ಇನ್ನು ಮುಂದೆ ಎಲ್ಲ ಏನೋ ಡಿಸೈನ್ ಅದೆಲ್ಲ ಬರುತ್ತಂತೆ, ಏನೋ ಕೆಲಸ ಹೆವಿದೆ ಗುರು. ಸೊ ಭಾಳ ಜನ ಕೇಳ್ತಾಯಿದ್ರಿ, ಬ್ರೋ ದಾವಣಗೆರೆ ಹಿಂದೂ ಮಹಾಗಣಪತಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತೇಳಿ. ಸೊ ಧ್ವಜಸ್ತಂಭ ಪೂಜೆ ಆದಮೇಲೆ ನಾನು ಇವತ್ತೇ ಬಂದಿದ್ದು. ಇವತ್ತು 20ನೇ ತಾರೀಕು ಸಾಯಂಕಾಲ 6:30 ಆಗಿದೆ.
ಅದುವರೆಗೆ ನಮ್ಮ ದಾವಣಗೆರೆ ಹಿಂದೂ ಗಣಪತಿಯಲ್ಲಿ ಇಷ್ಟು ಕೆಲಸ ಆಗಿದೆ ನೋಡಿ. ಇನ್ನು ಅಪ್ಡೇಟು ಪ್ರತಿಯೊಂದು ಅಪ್ಡೇಟು ಕೊಡ್ತಾ ಇರ್ತೀನಿ. ವಾರಕ್ಕೊಂದು 2 ವಿಡಿಯೋಗಳು ಮಾಡೋ ಪ್ಲಾನ್ ಇದೆ. ಆದರೆ 2 ಮಾಡೋಣ, ಇಲ್ಲ 3 ಮಾಡೋಣ, ಇಲ್ಲ ಇನ್ನೊಂದು ಜಾಸ್ತಿನೇ ಮಾಡೋಣ. ಸೊ ಆದಷ್ಟು ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ದಾವಣಗೆರೆ ನಮ್ಮ ಹೆಮ್ಮೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಸೊ ಕೆಲಸ ಸ್ಟಾರ್ಟ್ ಆಗಿದೆ, ನೋಡೋಣ ನಿಮಗೆ ಎಷ್ಟು ಅಪ್ಡೇಟ್ ಕೊಡೋಕ್ಕಾಗುತ್ತೆ ಅಷ್ಟು ಅಪ್ಡೇಟ್ ಕೊಡ್ತೀನಿ. ಹಾಗೆ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ, ನಮ್ಮ ದಾವಣಗೆರೆ ನಮ್ಮ ಗಣಪತಿಗೆ ಈ ವರ್ಷ ಬರೋದು ಮಾತ್ರ ಮಿಸ್ ಮಾಡಬೇಡಿ. ನಿಮ್ಮ ಮಾತ್ರ ನಾ ಹೇಳೋದಕ್ಕಿಂತ ನಮ್ಮ ಗಣಪತಿನ ಹೇಳ್ತಾರಂತೆ, ಕೇಳ್ಕೊಂಬಿಡಿ. ಈ ಸಲ ನಮ್ಮ ದಾವಣಗೆರೆಗೆ ಹಬ್ಬಕ್ಕೆ ಎಲ್ಲರೂ ಮಿಸ್ ಮಾಡದೆ ಬರಬೇಕು.